ಚಿಕ್ಕೋಡಿ ಪಟ್ಟಣದ ಪುರಸಭೆ ಕಾರ್ಯಾಲಯದ ಮುಂಭಾಗದಲ್ಲಿರುವ ಹಳ್ಳದ ಮೇಲೆ 1.81 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಓವರ್ ಬ್ರಿಡ್ಜ್ ಕಾಮಗಾರಿಯನ್ನು ಚಿಕ್ಕೋಡಿ ಲೋಕಸಭಾ ಸದಸ್ಯ ಪ್ರಕಾಶ್ ಹುಕ್ಕೇರಿ ವೀಕ್ಷಿಸಿದರು. ಚಿಕ್ಕೋಡಿ ಪಟ್ಟಣದ ಪುರಸಭೆ ಕಾರ್ಯಾಲಯದ ಮುಂಭಾಗದಲ್ಲಿರುವ ಹಳ್ಳದ ಮೇಲೆ 1.81 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಓವರ್ ಬ್ರಿಡ್ಜ್ ಕಾಮಗಾರಿಯನ್ನು ಚಿಕ್ಕೋಡಿ ಲೋಕಸಭಾ ಸದಸ್ಯ ಪ್ರಕಾಶ್ ಹುಕ್ಕೇರಿ ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಈ ಮೊದಲು ಹಳ್ಳದಲ್ಲಿ ಗಲೀಜು ವಾತಾವರಣ ನಿರ್ಮಾಣವಾಗಿ ವಾಸನೆ, ಸ್ವಚ್ಛತೆಯ ಕೊರತೆ ಎದ್ದು ಕಾಣುತ್ತಿತ್ತು. ಆದರೆ ಅದೇ ಹಳ್ಳದ ಮೇಲೆ ಸೇತುವೆ ನಿರ್ಮಿಸಿ ಇದರ ಮೇಲೆ ಸುಮಾರು 33 ವಾಣಿಜ್ಯ ಸಂಕೀರ್ಣಗಳನ್ನು ನಿರ್ಮಿಸಲಾಗುವುದು. ಇದರಿಂದ ಪಟ್ಟಣದ ಸೌಂದರ್ಯೀಕರಣ ವೃದ್ಧಿಯಾಗುವುದರ ಜೊತೆಗೆ ವ್ಯಾಪಾರಸ್ಥರಿಗೂ ಅನುಕೂಲವಾಗಲಿದೆ ಎಂದರು. ಅಲ್ಲದೆ ಹಳ್ಳದ ಮತ್ತೊಂದು ಬದಿಗೂ ಇದೇ ರೀತಿ ಸೇತುವೆ ನಿರ್ಮಿಸಿ ಅಲ್ಲಿಯೂ ವಾಣಿಜ್ಯ ಸಂಕೀರ್ಣ ನಿರ್ಮಿಸಲಾಗುವುದು ಎಂದರು. ಹಳ್ಳ ಹರಿತಾ ಇತ್ತು. ಇದರಿಂದ ಹಳ್ಳಕ್ಕೆ ಏನ್ ಮಾಡ್ತಿದ್ರಂದ್ರ ಈ ಮನೆಗಳ ತಂದು ಗಟಾರ್ ನೀರ ಈ ಹಳ್ಳದಾಗ ಬಿಡ್ತಿದ್ರು. ಮಳೆಗಾಲ ಕಡಿಮೆ ಆಗುವುದರಿಂದ ಆ ಹಳ್ಳಕ್ಕೆ 12 ತಿಂಗಳ ಹಳ್ಳ ಹರಿತಿದ್ದಿಲ್ಲ. ಇದೊಂದು ವಿಚಾರ ಮಾಡಿ ಇದಕ್ಕೊಂದು ಏನಾರೇ ಒಂದು ಕಾಯಕಲ್ಪ ಕೊಡಬೇಕಂತೇಳಿ ಇವತ್ತು ಸುಮಾರು 1,81,00,000 ರೂಪಾಯಿದಲ್ಲಿ ಇದಕ್ಕೆ SFC ಅನುದಾನ 1 ಕೋಟಿ ರೂಪಾಯಿ ಬಂದೈತಿ. 13-14 1 ಕೋಟಿ ಕೊಟ್ಟಿದ್ದೀವಿ. ಆಮೇಲೆ ಉಳಿದ ದುಡ್ಡು ಏನದಾವಲ್ಲ 81 ಲಕ್ಷ ರೂಪಾಯಿ ಅದನ್ನ ಪುರಸಭೆಯವರು 14ನೇ ಹಣಕಾಸಿನ ಆಯೋಗದಲ್ಲಿ ಇದಕ್ಕೆ 1,81,00,000 ರೂಪಾಯಿಗೆ 1,81,00,000 ಇದಕ್ಕೆ ಕಾಮಗಾರಿಗೆ ಹಣ ಖರ್ಚಾಗೈತಿ. ಇದನ್ನ ಕಾಂಟ್ರಾಕ್ಟರ್ ಮಾಂಜ್ರೇಕರ ಮಾಡಿದರು. ಮತ್ತು ಇದು ಪೂರ್ಣ ಆದ್ಮ್ಯಾಗ ಎರಡೂ ಬದಿಗೆ ನಾವು ಕಾಂಪ್ಲೆಕ್ಸ್ ಕಟ್ತೀವಿ. ಎರಡೂ ಬದಿಗೆ ಕಾಂಪ್ಲೆಕ್ಸ್ ಕಟ್ಟಿ ನಡುವ ಇದು ರೋಡ್ ಪಾರ್ಕಿಂಗ್ ರೋಡ್ ಪ್ಯಾಸೇಜ್ ಬಿಡ್ತೀವಿ. ಇದೇ ಪದ್ಧತಿಯನ್ನ ಈ ವರ್ಷ 16-17ನೇ ಸಾಲಿನಲ್ಲಿ 4.5 ಕೋಟಿ SFC ಅನುದಾನ ಬಂದೈತಿ. 4.5 ಕೋಟಿ ಚಿಕ್ಕೋಡಿ ಪಟ್ಟಣಕ್ಕೆ ವಿಶೇಷ ಅನುದಾನ ನಮ್ಮ ಇವರು ಈಶ್ವರ್ ಖಂಡ್ರೆ ಅವರು 2.5 ಕೋಟಿ ರೂಪಾಯಿ ಈಶ್ವರ್ ಖಂಡ್ರೆ ಅವರು ವಿಶೇಷ ಅನುದಾನ ಕೊಟ್ಟಿದ್ದರು. ಕೋಡಿ ಪಟ್ಟಣಕ್ಕೆ 2 ಕೋಟಿ ಬಂದೈತಿ. ಆಮೇಲೆ 2.5 ಕೋಟಿ ರೂಪಾಯಿ ಮತ್ತೊಂದು ಬಂದಿದೆ. ಅಂದರೆ ಒಟ್ಟು 4.5 ಕೋಟಿ ರೂಪಾಯಿ ಈ ವರ್ಷ 16-17ನೇ ಸಾಲಿನಾಗ ಏನು ಹಣ ಬಂದೈತಿಯಲ್ಲ ಅದನ್ನು ನಾವು ಇನ್ನೂವರೆಗೆ ಕ್ರಿಯಾಯೋಜನೆ ಮಾಡಿಲ್ಲ. ಇದನ್ನು ನೋಡ್ಕೊಂಡು ನಾವು ಕ್ರಿಯಾಯೋಜನೆ ಮಾಡ್ಕೋಬೇಕಂತ ಮಾಡಿದ್ದೀವಿ. ಆಮೇಲೆ ಈ ವರ್ಷ ಇದಾದ ಕೂಡಲೇ ಅಚ್ಚಿ ಕಡೆ ಏನಂದ್ರೆ ಅಚ್ಚಿ ಕಡೆ ಕೂಡ ಇದೇ ಥರ ಅಂದ್ರೆ ಈಗೇನು ಇದು ಸುಮಾರು ನನಗನ್ಸಿತಿ 600 ಫೂಟ್ 240 ಫೂಟ್ ಉದ್ದ ಅಂದ್ರೆ ಸುಮಾರು 80 ಮೀಟರ್ ಇದು ಉದ್ದ ಐತಿ. ಆಮೇಲೆ ಅಗಲು 70 ಫೂಟ್ ಅದಕ್ಕೆ ಎಷ್ಟು ಮೀಟರ್ 23 ಮೀಟರ್ ಅಂದಾಜು 23 ಮೀಟರ್ ಎಷ್ಟಾಗ್ತಾವ ಇಷ್ಟ. ಇದೇ ಥರದ ಡಿಸೈನ್ ಇನ್ನೂ ಇದ್ರಾಗ ಮತ್ತೇನು ಸುಧಾರಣೆ ಮಾಡಬೇಕು ಮಾಡಿ ಅದಕ್ಕೆ 2 ಕೋಟಿಯನ್ನು ಇದೇ ಕಾಮಗಾರಿಗೆ ಒದಗಿಸ್ತೇವೆ. 2 ಕೋಟಿ ಬಾಕಿ ಊರಾಗ ರೋಡ ಗಿಡ ಏನು ಮಾಡಂಗಿಲ್ಲ. ಇದನ್ನ ಕಾಮಗಾರಿ ಈ ವರ್ಷಕ್ಕೆ ಆ ಕಡೆ ಆ ಬಾಜು ತಗೋತೀವಿ. ಎಲ್ಲ ನಮ್ಮ ಪುರಸಭೆ ಅಧ್ಯಕ್ಷರ ಉಪಾಧ್ಯಕ್ಷರ ಜೊತೆ ಮೀಟಿಂಗ್ ಮಾಡಿ ಇದನ್ನ ಮುಂದುವರ್ಸಂತಾರೋ ಏನಿಲ್ಲ ಆ ಕಡೆ ಆ ಬಾಜು ಮಾಡಂದ್ರೆ ಆ ಬಾಜು ಮಾಡ್ತೀವಿ. ಈಗ ಇಮಿಡಿಯೇಟ್ ಆಗಿ 1 ಕೋಟಿ ರೂಪಾಯಿ ಕ್ರಿಯಾಯೋಜನೆ ಮಾಡಿ ಇದ್ರಾಗ ಮತ್ತೇನು ಸುಧಾರಣೆ ಮಾಡಕ್ಕೆ ಬರ್ತಿತ್ತು. ಯಾಕಂದ್ರೆ ಹಳ್ಳ ಏನು ಹರಿತೈತಲ್ಲ ಹಳ್ಳ ಕೆಳಗೆ ನೀರು ನಿಲ್ಬಾರ್ದು. ಆ ನೀರು ನಿಂತ್ರೆ ಮುಂದೆ ಮನ್ಯಾಗ ಒಪ್ಪು ಸಂಭವ ಅಂತೇಳಿ 2-3 ಸರಿ ಚೇಂಜಸ್ ಆಗಿತ್ತು. ಇದಕ್ಕಿಂತ ವೈಜ್ಞಾನಿಕವಾಗಿ ಅದನ್ನು ಕೂಡ ಮಾಡ್ತೀವಿ. ಆದಷ್ಟು ಬೇಗನೆ ಇವತ್ತು 1 ವಾರದೊಳಗಾಗಿ ಅವ್ರ ಕ್ರಿಯಾಯೋಜನೆ ಮಾಡಿಕೊಡ್ಬೇಕು. ಮತ್ತು ಅದನ್ನು ನಾವು ಮುನ್ಸಿಪಾಲ್ಟಿ ಎಲ್ಲ ಸದಸ್ಯರ ಜೋಡಿ ಪುರಸಭೆ ಸದಸ್ಯರೊಡಿ ಮಾತಾಡ್ತೀನಿ. ಯಾವ ಬಾಜು ತಗೋಂತಾರೋ ಆ ಬಾಜು ತಗೋತೀವಿ. 2.5 ಕೋಟಿ ರೂಪಾಯಿ ಉಳಿದು ಊರಿಗೆ ಖರ್ಚು ಮಾಡಿ ರಸ್ತೆ ಮತ್ತು ಒಳಚರಂಡಿಗೆ 2 ಕೋಟಿ ಮಾತ್ರ ನನ್ನ ಲೆಕ್ಕ ಕೇಳಿದ್ರೆ ಮತ್ತೆ ಒಂದು ಸುಮಾರು 600 ಫೂಟ್ ಹಿಂಗೆ ಉದ್ದ ಇದ್ರಾಗ ಸ್ವಲ್ಪ ಮತ್ತೆ ಸಂಬಂಧಪಟ್ಟ ಇಂಜಿನಿಯರ್ ಹೇಳ್ತೀವಿ. ಅದಕ್ಕೆ 2 ಕೋಟಿ ಕೊಟ್ಟು ಉಳಿದದ್ದು ಊರಾಗಿಂದ 2.5 ಕೋಟಿ ರೂಪಾಯಿ ಉಳಿದಾನ ಕೆಲಸ. ಎಷ್ಟು ಕಾಂಪ್ಲೆಕ್ಸ್ ಹೇಳ್ತಾರೆ ಅಂದಾಜು? 33 ಕಾಂಪ್ಲೆಕ್ಸ್.
ಎರಡು ಸೈಡ್ ಎರಡು ಸೈಡ್ ಎರಡು ಸೈಡ್ 17 16 ಈ ವ್ಯಾಪಾರ ಮಳಿಗೆ ಮಾಡ್ತೀರಿ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಪಿಐ ಕೋರೆ, ಶ್ಯಾಮ್ ರೇವಡೆ, ರಾಮಾ ಮಾನೆ, ರವಿ ಪಾಟೀಲ್, ವಿನೋದ್ ಮಾಳ್ಗೆ, ರವಿ ಮಾಳಿ, ಜಿಎ ಜಮಾದಾರ್, ಸಂಕೇತ್ ಮಾಂಜ್ರೇಕರ್, ಪುರಸಭೆ ಮುಖ್ಯಾಧಿಕಾರಿ ಜಗದೀಶ್ ಹುಲ್ಗಜ್ಜಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.